ಈ ವರ್ಷ ಸಮಸ್ಯೆ ಇರಬಾರ್ದು ಅಂತೇಳಿ ಅದು ಎಲ್ಲ ಅವರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಬಂದಿದ್ದೀರಿ ನೀವು ಹೊಸದಾಗಿ ಕಮಿಷನರ್ ಬಂದಿದ್ದೀರಿ. ಈ ಹಿಂದೆ ಈ ಭಾಗದಲ್ಲಿ ಸುಮಾರು ವರ್ಷದಿಂದ ಸಮಸ್ಯೆ ಇದೆ, ಅಧಿಕಾರಿಗಳು ಗೊತ್ತಿರುತ್ತೆ. ಆದ್ರೂ ಕಮಿಷನರ್ ಬರ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ಬಂದು ಈ ಸಮಸ್ಯೆ ಹೆಂಗಿದೆ ಅಂತ ಹೇಳಿ ಗಮನಕ್ಕೆ ತರಬೇಕಾಯ್ತು. ಯಾವೊಬ್ಬ ಅಧಿಕಾರಿಗಳು ನಿಮ್ಮ ಜೊತೆ ಬಂದಿಲ್ಲಲ್ಲ ಅಂತ ನಾನು ಶಾರ್ಟ್ ನೋಟಿಸ್ ಅಲ್ಲಿ ಸರ್ ಈ ಒಣಗಿದ ಮರಗಳು ಸರ್, ಮರಗಳು ಬೀಳ್ತಿದ್ದಾವೆ. ಎಲ್ಲೋ ಲೈನ್ ಡೇಟ್ ಫಿಕ್ಸ್ ಆಗಿದೆ ಸರ್. ನಮ್ಮನೆ ಅಧಿಕಾರಿಗಳು ಬಂದಿದ್ದಾರೆ, ಯಾರಿಗೆ ಕೆಲಸ ಗೊತ್ತು ಅವ್ರ ಜೊತೆಗೆ ಸರ್ ಎಲ್ಲೋ ಲೈನ್ ಡೇಟ್ ಫಿಕ್ಸ್ ಆಗಿದೆ ಸರ್. ಇವತ್ತು ಎಲ್ಲೋ ಲೈನ್ ಬಗ್ಗೆ ಈಗ 3ನೇ ಟ್ರೈನ್ ಬಂದಿದೆ. ಸೊ ಅದ್ರ ಟೆಸ್ಟಿಂಗ್ ನಡೀತಾ ಇದೆ. ವಿಲ್ ಬಿ ಏಬಲ್ ಟು ಗಿವ್ ಇನ್ಫಾರ್ಮೇಷನ್. ಯಾವಾಗ ಆಗಬಹುದು ಸರ್? 15ನೇ ತಾರೀಕು ಜೂನ್ 3rd ವೀಕ್ ಅಲ್ಲಿ ಅಂತ ಇದ್ದಾರೆ. ಆಗುತ್ತಾ ಸರ್? 15 ಅಥವಾ 30 ಅಂತ ಇದ್ದಾರೆ. ಜಸ್ಟ್ ಚೆಕಪ್. ಸರಿ, ಒಣಗಿದ ಮರಗಳು ಜಾಸ್ತಿ ಬೀಳ್ತಿದ್ದಾವೆ, ಸಾವು ನೋವು ಆಗ್ತಿದ್ದಾವೆ, ಗಾಡಿ ಜಖಮ್ಗೆ ಆಗ್ತಿದ್ದಾವೆ ಸರ್. ಒಣಗಿದ ಮರಗಳು, ರಂಬೆ ಕೊಂಬೆಗಳು. ಅದು ನಮ್ಮ ಟೀಮ್ ಇದೆ. ವಿ ಹ್ಯಾವ್ ಪುಟ್ 30 ಟೀಮ್ಸ್ ಆನ್ ದ ಜಾಬ್ ಫಾರ್ ಲುಕಿಂಗ್ ಆಟ್ ವೆರೆವರ್ ದೇರ್ ಇಸ್ ನಮ್ಮ ಮರ ಏನು ಬಿದ್ದರೆ ಅಥವಾ ಕ್ಲಿಯರ್ ಮಾಡಿಸ್ಲಿಕ್ಕೆ ನಾವು ಈಗಾಗಲೇ 30 ಟೀಮ್ ಬಂದಿದೆ. ಎಲ್ಲೆಲ್ಲಿ ಜನರಿಂದ ಕಂಪ್ಲೇಂಟ್ಸ್ ಬರ್ತದೆ ಅದನ್ನು ಇಮಿಡಿಯೇಟ್ ಅಟೆಂಡ್ ಸರ್. ಲಾಸ್ಟ್ ಟೈಮ್ ಒಂದು ಸರ್ವೆ ಮಾಡಿದ್ರಿ ಸರ್, ಬೆಂಗಳೂರಿನಾದ್ಯಂತ ಎಷ್ಟು ಮರಗಳು ಒಣಗಿದಾವೆ ಮತ್ತೆ ಅವು ಸರಿ ಅಂದ್ರೆ ಮರಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ ಅನ್ನುವಂಥ ಸರ್ವೆ ಮಾಡಿದ್ರು. ಸೊ ಈ ಬಾರಿ ಮತ್ತೆ ಇನ್ನೊಂದು ಸರ್ವೆ ಮಾಡಿದ್ರಾ ಅಥವಾ ಮಾಡ್ಲಿಲ್ವಾ, ಹೇಗೆ ಸರ್? ಎಷ್ಟು ಐ ವಿಲ್ ಜಸ್ಟ್ ರಿವಿಸಿಟ್ ಇಟ್. ಅದನ್ನ ಏನಾದರೂ ಅವಶ್ಯಕತೆ ಇದ್ದರೆ ಇನ್ನೊಂದು ಸರಿ. ಯಾಕಂದ್ರೆ ಸರ್ 3-4 ಸಾವುಗಳಾಗಿದೆ ಸರ್, ಮರ ಬಿದ್ದು, ಅದಕ್ಕೆ ಕೇಳ್ತಿರೋದು ಸರ್. ಈಗ ನಮ್ಮ ಸಮಸ್ಯೆ ಏನಂತ ಹೇಳಿದರೆ ದೆರ್ ಆರ್ ಲಾಟ್ ಆಫ್ ಇಶ್ಯೂಸ್. ಒಂದು ನಾವು ಪರಿಶೀಲನೆ ಅಥವಾ ನಾವು ಸರ್ವೆ ಮಾಡೋದು ಒಂದು ಮಟ್ಟದಲ್ಲಿದೆ. ಎರಡನೇದು ಕೆಲವು ಜಾಗದಲ್ಲಿ ನಮ್ಮ ಮರಗಳನ್ನ ಮೇಲೆ ಕಾಂಕ್ರೀಟ್ ಹಾಕಿಬಿಟ್ಟು ಅದು ಸಹ ವೆದರ್ ಇಟ್ ಈಸ್ ಕಾಸಿಂಗ್ ಆರ್ ಎಫೆಕ್ಟಿಂಗ್ ದಟ್